1941ರಲ್ಲಿ ತುಮಕೂರು ಜಿಲ್ಲೆಯ ಕೊರಟಗೆರೆಯಲ್ಲಿ ಬಡ ಕೃಷಿಕ ಕುಟುಂಬದಲ್ಲಿ ಜನಿಸಿದ ಸಿ ವೀರಣ್ಣ ಅವರು ಬಡತನದ ನಡುವೆಯೂ ಶಿಕ್ಷಣದ ಮೂಲಕ ಬದುಕನ್ನ ಕಟ್ಟಿಕೊಂಡು ಕಾನೂನು ಪದವಿ ಪಡೆದು ವಕೀಲ ವೃತ್ತಿಗೆ ಕಾಲಿಟ್ರು. ನಂತರ ಜನಸೇವೆಯನ್ನೇ ತಮ್ಮ ಜೀವನದ ಧ್ಯೇಯವನ್ನಾಗಿ ಮಾಡಿಕೊಂಡು ರಾಜಕೀಯವನ್ನ ಪ್ರವೇಶಿಸಿದ್ರು. ಆರಂಭದಲ್ಲಿ ಸೋಲುಗಳನ್ನ ಕಂಡರೂ ಹಿಂಜರಿಯದೆ ಜನರ ವಿಶ್ವಾಸ ಗಳಿಸಿದ ಅವರು 1983ರಲ್ಲಿ ಜನತಾ ಪಕ್ಷದಿಂದ ಶಾಸಕರಾಗಿ ಆಯ್ಕೆಯಾದ್ರು. ಅವರ ಪ್ರಾಮಾಣಿಕತೆ ಮತ್ತು ನೈತಿಕ ರಾಜಕಾರಣವನ್ನ ಮೆಚ್ಚಿದ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರು ವಿಧಾನಸಭೆಯ ಉಪ ಸಭಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರು. ಬಳಿಕ ಸಚಿವರಾಗಿಯೂ ಹಲವು ಮಹತ್ವದ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ರು. ಇನ್ನು ವಾಲ್ಮೀಕಿ, ನಾಯಕ, ಬೇಡರ್ ಸಮುದಾಯಗಳನ್ನು ಒಂದೇ ಪರಿಶಿಷ್ಟ ಪಂಗಡದ ಪರ್ಯಾಯ ಹೆಸರುಗಳಾಗಿ ಕೇಂದ್ರ ಸರ್ಕಾರದಿಂದ ಮಾನ್ಯತೆ ದೊರಕಿಸಲು ಅವರು ನಡೆಸಿದ ಹೋರಾಟ ಐತಿಹಾಸಿಕವಾಗಿದ್ದು, ಲಕ್ಷಾಂತರ ಕುಟುಂಬಗಳ ಬದುಕಿಗೆ ಹೊಸ ಆಶಾಕಿರಣ ಮೂಡಿಸಿತು. ಮಾಜಿ ಸಚಿವರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಶ್ರೀ ವೀರಣ್ಣನವರು ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ ಮತ್ತು ಅವರ ಅವರೆಲ್ಲರಿಗೂ ಕೂಡ ಅವರ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ಮಾನ್ಯ ವೀರಣ್ಣವರು ನಮ್ಮ ಕ್ಷೇತ್ರದಲ್ಲಿ ಅಂದರೆ ಕೊರಟಗೆರೆ ಕ್ಷೇತ್ರದಿಂದ ಆರಿಸಿಕೊಂಡು ರಾಮಕೃಷ್ಣ ಹೆಗಡೆ ಅವರ ಸಂಪುಟದಲ್ಲಿ ಸಚಿವರಾಗಿ ಕೆಲಸ ಮಾಡಿದರು. ಅವರ ಪ್ರಾಮಾಣಿಕತೆಗೆ ಮೆಚ್ಚಿಕೊಂಡು ಮಾನ್ಯ ಹೆಗಡೆಯವರು ಅವರಿಗೆ ಸುಮಾರು 7 ಖಾತೆಗಳನ್ನು ಕೊಟ್ಟಿದ್ದರು. ಅವರು ಅವೆಲ್ಲವನ್ನು ಕೂಡ ಭಾಳ ಪ್ರಾಮಾಣಿಕವಾಗಿ ಯಶಸ್ವಿಯಾಗಿ ನಿಭಾಯಿಸಿದ್ದನ್ನು ಇವತ್ತು ಚರಿತ್ರೆಯಲ್ಲಿ ನಾವು ನೋಡ್ಬೋದು. ಒಬ್ಬ ಪ್ರಾಮಾಣಿಕ ಅಷ್ಟೇ ಅಲ್ಲ, ಒಂದು ಸಿದ್ಧಾಂತಕ್ಕೆ ಗಂಟು ಬಿದ್ದು, ಒಂದು ಪ್ರಿನ್ಸಿಪಲ್ಗೆ ಗಂಟು ಬಿದ್ದಂಥವ್ರು. ತಮ್ಮ ಕೊನೆಯ ಉಸಿರಿರೋವರೆಗೂ ಕೂಡ ಆ ಪ್ರಿನ್ಸಿಪಲ್ಗೆ ಯಾವುದೇ ರೀತಿಯ ಕಾಂಪ್ರಮೈಸ್ ಆಗಲಿಲ್ಲ. ಅವರು ಏನೇ ಕಷ್ಟ ಬಂದರೂ, ಏನೇ ತೊಂದರೆ ಬಂದರೂ ತನ್ನ ನಂಬಿದಂಥ ಆ ಪ್ರಿನ್ಸಿಪಲ್ಗೆ ಅವರು ಕಾಂಪ್ರಮೈಸ್ ಆಗಲೇ ಇಲ್ಲ. ಹಾಗಾಗಿ ನಮ್ಮೆಲ್ಲರಿಗೂ ಕೂಡ ಒಬ್ಬ ಮಾದರಿಯಾಗಿ, ಇಡೀ ರಾಜ್ಯದಲ್ಲಿ ರಾಜಕಾರಣದಲ್ಲಿ ಒಬ್ಬ ಮಾದರಿ ವ್ಯಕ್ತಿಯಾಗಿ ಅವರು ನಡ್ಕೊಂಡು ಬಂದಿದ್ದಂಥವ್ರು. ಈ ಕ್ಷೇತ್ರದಲ್ಲಿ, ಕೊರಟಗೆರೆ ಕ್ಷೇತ್ರದಲ್ಲಿ ಜನಾನುರಾಗಿಯಾಗಿ ಜನಮನ್ನಣೆಯನ್ನು ಗಳಿಸಿದಂಥವರು. ಭಾಳಷ್ಟು ಜನ ಅವರನ್ನು ವೈಯಕ್ತಿಕವಾಗಿ ಪಕ್ಷಗಳನ್ನು ನೋಡದೆ ಅವರ ಬೆಂಬಲಕ್ಕೆ ನಿಂತಿರೋದನ್ನು ನಾನೇ ಕಣ್ಣಾರೆ ನೋಡಿದ್ದೇನೆ. ಹಾಗಾಗಿ ನನಗೆ ವೈಯಕ್ತಿಕವಾಗಿ ನನ್ನ ಈ ಕ್ಷೇತ್ರಕ್ಕೆ ನಾನು ಬಂದಾಗಿನಿಂದ ನನಗೆ ಆಶೀರ್ವಾದ ಮಾಡಿ, ನನಗೆ ಉತ್ತೇಜನ ಕೊಟ್ಟು, ಅನೇಕ ವಿಚಾರಗಳನ್ನು ನನ್ನ ಜೊತೆಯಲ್ಲಿ ಪ್ರಸ್ತಾಪ ಮಾಡಿ ಅವರು ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಅವರಿಗೆ ಅತ್ಯಂತ ಗೌರವಪೂರ್ವಕವಾಗಿ ನನ್ನ ನಮನಗಳನ್ನು ಅವರಿಗೆ ಸಲ್ಲಿಸೋದಕ್ಕೆ ಬಯಸ್ತೇನೆ. ಯುವ ಪೀಳಿಗೆ ಅಂಥವರನ್ನು ಅನುಕರಣೆ ಮಾಡಿದರೆ ಸಮಾಜಕ್ಕೆ ಭಾಳ ಒಳ್ಳೆಯದಾಗ್ತದೆ ಅಂಥೇಳಿ ನಾನು ಅಂದ್ಕೊಳ್ತೇನೆ. ಹಾಗಾಗಿ ಅವರಿಗೆ ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಅತ್ಯಂತ ದುಃಖದ ಸಂಗತಿ, ಮಾನ್ಯ ವೀರಣ್ಣನವರು ಮಾಜಿ ಸಚಿವರು ಹಾಗೂ ಈ ಒಂದು ರಾಜ್ಯಕ್ಕೆ ಮತ್ತು ಕ್ಷೇತ್ರಕ್ಕೆ ಭಾಳಷ್ಟು ಕೊಡುಗೆಗಳನ್ನು ಕೊಟ್ಟಂಥ ಒಬ್ಬ ಧೀಮಂತ ನಾಯಕನನ್ನು ನಾವು ಕಳೆದುಕೊಂಡಿದ್ದೇವೆ. ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಅತ್ಯಂತ ಪ್ರಾಮಾಣಿಕತೆಗೆ, ಪಾರದರ್ಶಕತೆಗೆ, ಸ್ವಚ್ಛ ಆಡಳಿತಕ್ಕೆ, ನೇರ ನುಡಿಗೆ ಯಾರಾದರೂ ಒಬ್ಬ ವ್ಯಕ್ತಿಯನ್ನು ನಾವು ಹೋಲಿಸಬೇಕು ಅಂತ ಹೇಳಿದ್ರೆ ಬಹುಶಃ ಅದು ನಮ್ಮ ನೆಚ್ಚಿನ ನಾಯಕರಾಗಿದ್ದಂತಹ ಮಾನ್ಯ ಮಾಜಿ ಸಚಿವರಾಗಿರ್ತಕ್ಕಂಥ ವೀರಣ್ಣನವರು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದ್ರೆ ಅವರು ಈ ರಾಜ್ಯದಲ್ಲಿ ಹೆಚ್ಚು ಕಡಿಮೆ ಒಂದು
7-8 ಖಾತೆಗಳನ್ನು ಅವರು ನಿಭಾಯಿಸಿದ್ರೂ ಕೂಡ ತಮ್ಮ ಹೆಸರಿಗೆ ಯಾವುದೇ ಕಳಂಕ ಬಾರದ ರೀತಿಯಲ್ಲಿ ಅವರು ಏನು ಆಡಳಿತವನ್ನು ನಡೆಸಿದ್ರು ನಿಜವಾಗ್ಲೂ ಕೂಡ ಅದು ಎಲ್ರಿಗೂ ಕೂಡ ಒಂದು ಅನುಕರಣೀಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಅವರು ಕ್ಷೇತ್ರದಲ್ಲಿ ಏನು ಶಾಸಕರಾಗಿ ಮಂತ್ರಿಗಳಾಗಿ ಕೆಲಸವನ್ನು ನಿರ್ವಹಿಸಿದಂಥ ಸಂದರ್ಭದಲ್ಲಿ ಅವರು ಮಾಡಿದಂತಹ ಕೆಲಸಗಳನ್ನು ಇವತ್ತಿಗೂ ಕೂಡ ಯಾವುದೇ ಹಳ್ಳಿಗೆ ಯಾವುದೇ ಊರಿಗೆ ಹೋದರೂ ಕೂಡ ಅಲ್ಲಿ ವೀರಣ್ಣ ಸಾಹೇಬರು ನಮಗೆ ರಸ್ತೆಯನ್ನು ಮಾಡಿಕೊಟ್ರು, ವೀರಣ್ಣ ಸಾಹೇಬರು ನಮಗೆ ಕರೆಂಟನ್ನು ತಂದುಕೊಟ್ರು, ವೀರಣ್ಣ ಸಾಹೇಬರು ನಮಗೆ ಸ್ಕೂಲನ್ನು ತಂದುಕೊಟ್ರು. ಈ ರೀತಿ ಅವರು ಮಾಡಿದಂತಹ ಏನು ಕೆಲಸಗಳಿದೆ ನಿಜವಾಗ್ಲೂ ಕೂಡ ಅದು ಪ್ರತಿಯೊಬ್ಬರ ಹೃದಯದಲ್ಲೂ ಕೂಡ ಕ್ಷೇತ್ರದಲ್ಲೂ ಇದೆ, ರಾಜ್ಯದಲ್ಲೂ ಇದೆ. ಹಾಗಾಗಿ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಅವರ ಅಗಲಿಕೆಯ ನೋವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಅವರ ಕುಟುಂಬಕ್ಕೆ ಭಗವಂತ ಕೊಡಲಿ ಅಂತೇಳಿ ನಾನಾದರೂ ಕೇಳ್ತೀನಿ. ಕರ್ನಾಟಕದ ಚರಿತ್ರೆಯಲ್ಲಿ ಅವರ ಹೆಸರು ಚಿರಸ್ಥಾಯಿಯಾಗಿ ಉಳಿಯುವಂಥ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಯಾರಾದರೂ ಇದ್ದಾರೆ ಅಂದರೆ ಅದು ಮಾಜಿ ಸಚಿವರು ವೀರಣ್ಣ, ಕೊರಟಗೆರೆ ವೀರಣ್ಣ. ಅವರ ಜನ ಉಪಯೋಗ ಸಮಾಜಕ್ಕೆ ಈ ಕ್ಷೇತ್ರಕ್ಕೆ ಮಾಡಿದಂಥ ಕೆಲಸ ಈಗಾಗಲೇ ನಮ್ಮ ಸ್ನೇಹಿತರು ಎಲ್ಲ ವಿವರವಾಗಿ ಹೇಳಿದ್ದಾರೆ. ನಮ್ಮ ಜನಾಂಗಕ್ಕೂ ಕೂಡ ಎಸ್.ಟಿ ಮಾಡೋಂಥ ಸಂದರ್ಭದಲ್ಲಿ ಯಾರಾದರೂ ನಾನು ಅಧಿಕಾರ ಬಿಡ್ತೀನಿ ಸಮಾಜಕ್ಕೆ ಒಳ್ಳೆಯದಾದರೆ ಅಂತ ಹೇಳೋವಂಥ ರಾಜಕಾರಣಿ ಈ ಇತಿಹಾಸದಲ್ಲಿದ್ದಾರೆ ಅಂದರೆ ಅವರೊಬ್ಬರೇ. ಭೀಮಪ್ಪ ನಾಯಕರ ಮಗಳು ಸೌಭಾಗ್ಯಲತಾ ನಾಯಕರಲ್ಲ ಅಂತ ಅನ್ನೋದಾದರೆ ನಾನು ಈ ಕ್ಯಾಬಿನೆಟ್ಟಿಗೆ ರಾಜೀನಾಮೆ ಕೊಡ್ತೀನಿ ಅಂತ ಹೆಗ್ಡೆ ಅವರ ಕ್ಯಾಬಿನೆಟ್ಟಲ್ಲಿ ಹೇಳಿದಂಥ ಧೀಮಂತ ರಾಜಕಾರಣಿ. ಸಮಾಜ ಯಾವತ್ತೂ ಮರೆದೇ ಇರೋಂಥ ರಾಜಕಾರಣಿ. ಅದು ಹೇಳಿದ ಮೇಲೇ ಹೆಗ್ಡೆ ಅವರು ಎಲ್ಲರಿಗೂ ಎಸ್.ಟಿ ಸರ್ಟಿಫಿಕೇಟ್ ಕೊಟ್ಟಿದ್ದರಿಗೆ FIR ಆಗಿ ಜೈಲಿಗೆ ಹಾಕಿಸ್ತಾಯಿದ್ರು ಅಧಿಕಾರಿಗಳು. ಆ ಕಾಲದಲ್ಲಿ ಅದನ್ನು ಮುಂದಿನ ಆದೇಶದವರೆಗೆ ಅವ್ರನ್ನ ಕ್ರಮ ತಗೋಬಾರ್ದು ಅಂತ ಕ್ಯಾಬಿನೆಟ್ ಡಿಸಿಷನ್ ಮಾಡಿಸಿ ತದನಂತರ ಅನೇಕ ಹೋರಾಟಗಳು ಮಾಡಿ ಅದನ್ನು ಕರ್ನಾಟಕ ಸರ್ಕಾರದಿಂದ ಪರ್ಯಾಯ ಪದಗಳನ್ನ ಎಸ್.ಟಿ ಸೇರಿಸೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಕಳಿಸೋ ವಿಚಾರದಲ್ಲಿ ಭಾಳ ಹೋರಾಟ ಮಾಡಿ ಅದನ್ನು ಮಾಡಿದ್ರು. ಅದನ್ನು ಅವರ ಅಳಿಯ ವೀರಣ್ಣ ಉಗ್ರಪ್ಪನವರು ಅದನ್ನು ಮುಂದುವರಿಸಿ ಆದೇಶ 91ನೇ ಇಸ್ವಿನಲ್ಲಿ ಕೊಡಿಸಿದರು. ಹೀಗೆ ಸಮಾಜಕ್ಕೆ ಇವತ್ತು ಕೋಟ್ಯಾಂತರ ಜನ, ಲಕ್ಷಾಂತರ ಜನ ವಿದ್ಯಾವಂತರು, ಅಧಿಕಾರಿಗಳು ಎಸ್.ಟಿ ಬೆನಿಫಿಟ್ನ ಲಾಭ ಪಡೆದಿದ್ದಾರೆ ಅಂದರೆ ಅದು ಆವನೂರು ಅವರ ನಂತರ ವೀರಣ್ಣವರು ಮಾಡಿದಂಥ ಸೇವೆ. ಅವ್ರ ಋಣ ತೀರ್ಸೋಕ್ಕೆ ನಮ್ಮ ಯಾರ ಕೈಲೂ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅಂಥ ಒಂದು ಚರಿತ್ರಾರ್ಹ ನಿರ್ಣಯಗಳನ್ನ ಮತ್ತು ಅಭಿವೃದ್ಧಿನ ಸಮಾಜದ ಕಳಕಳಿಯಿಂದ ಮಾಡಿದಂಥವ್ರು ಅಂದರೆ ಅದು ವೀರಣ್ಣವರು. ಅವರ ಆಡಳಿತದಲ್ಲೂ ಅಷ್ಟೇ IAS IPS ಅಧಿಕಾರಿಗಳಿಂದ ಬೇಸಿಕ್ ವರ್ಕರ್ಸ್ವರೆಗೆ ವೀರಣ್ಣವರು ಅಂತಂದರೆ ಬೆಚ್ಚಿಬೀಳುವಂಥ ಒಬ್ಬ ನಿಷ್ಠಾವಂತ, ಭ್ರಷ್ಟಾಚಾರ ರಹಿತ ಆಡಳಿತ ಕೊಟ್ಟಂಥವ್ರು. ನಾವು ಜೊತೆಯಲ್ಲಿ ನೋಡಿದ್ವಿ. ಜಿಲ್ಲಾಧಿಕಾರಿಗಳು, SP ಅವರು ಅಂತ ಮಟ್ಟದ ಅಧಿಕಾರಿಗಳು ಅವ್ರ ಹತ್ರ ಕೂತ್ಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡೋರು. ಅವರು ಐಬಿನಲ್ಲಿ ಕೂತಿದ್ರು. ಏಕೆ ಅಂದರೆ ಅವರು ಟೀ ತರಿಸೋದು ನಾವು ಜೊತೆಗಿರ್ತಿದ್ವಿ. ಟೀ ತರಿಸಿದ್ರೆ ದುಡ್ಡು ಅವರೇ ಕೊಡೋರು. ಸರ್ ನಾವು ಕೊಡ್ತೀವಿ ಅಂತ ಹೇಳೋರು, ಬೇಡಪ್ಪ ನೀನು ನನಗೆ ಊಟ ಹಾಕ್ಸೋದು ಟೀ ತರಿಸೋದು ಮಾಡಿದೆ, ಆ ದುಡ್ಡು ಇನ್ನೊಬ್ಬರು ಬಡವರು ವಸೂಲು ಮಾಡಿ ತೊಂದರೆ ಕೊಡಬೇಡ, ನನ್ನ ದುಡ್ಡು ಐತೆ ನಾನು ಕೊಡ್ತೀನಿ, ನಿಮ್ಮ ದುಡ್ಡನ್ನ ಟೀ ಕುಡಿಯಲ್ಲ ಅನ್ನೋರು. ಇವತ್ತು ಯಾರಾದರೂ ಈಗಿನ ರಾಜಕಾರಣಿಗೆ ಅವ್ರನ್ನ ಫೋಟೋ ಇಟ್ಟು ಧ್ಯಾನ ಮಾಡಬೇಕು, ಅವಾಗೇನೋ ಒಳ್ಳೆ ಬುದ್ಧಿ ಬರುತ್ತೇನೋ ಗೊತ್ತಿಲ್ಲ. ಆದ್ದರಿಂದ ನಾವು ಇವತ್ತು ಈ ರಾಜ್ಯ, ಈ ಕೊರಟಗೆರೆ, ತುಮಕೂರು ಜಿಲ್ಲೆ, ಕೊರಟಗೆರೆ ತಾಲ್ಲೂಕು ಅದೃಷ್ಟಹೀನರು ನಾವು. ಅವರಿನ್ನೂ ಇದ್ದು ಅವ್ರ ಮಾರ್ಗದರ್ಶನದಲ್ಲಿ ಮುಂದುವರೆದಿದ್ರೆ ಸರ್ವತೋಮುಖ ಅಭಿವೃದ್ಧಿಗೆ ಮತ್ತು ಭಾಳ ಅವರಲ್ಲಿದ್ದಂಥದ್ದು ಪರಿಜ್ಞಾನ, ಭಾಳ ಜ್ಞಾನವಂತರು. ಅವ್ರು ಕೊನೆವರೆಗೂ ಕೂಡ ಅವ್ರ ಮನೇಲಿದ್ದರೂ ಯಾವುದಾದ್ರು ಕೇಸ್ ಬಗ್ಗೆ ಹೇಳಿದರೆ ಕೋರ್ಟಲ್ಲಿ
ಅವ್ರು ಕೊಡ್ದಿದ್ದಂಥ ಡಿಕ್ಟೇಷನ್ನು ಈಗ ಹಾಲಿ ಇರುವಂಥ ಜಡ್ಜಿಗಳು ಅಡ್ವೊಕೇಟ್ಗಳು ಬೆಚ್ಚಿ ಬೀಳೋರು. ಏನು ಸರ್ ಎಷ್ಟು ಸಬ್ಜೆಕ್ಟ್ ಮೇಲೆ ಅವ್ರ ಕಂಟ್ರೋಲ್ ಇದೆ ಸರ್ ಅಂತ ಹೇಳೋರು. ಅಂಥ ಕೊನೆವರೆಗೂ ಅಷ್ಟೊಂದು ಇದನ್ನು ಸಂಪಾದನೆ ಮಾಡಿದರು. ಅದನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ. ಈ ರಾಜ್ಯದ ಜಿಲ್ಲೆಯ ಮತ್ತು ನಮ್ಮ ಜನಾಂಗದ ಪರವಾಗಿ ನಾನು ಬಹಳ ನೋವಿನಿಂದ ಅವರಿಗೆ ವಿದಾಯ ಹೇಳಬೇಕಾಗಿದೆ. ಭಗವಂತ ಅವರಿಗೆ ಅವರ ಕುಟುಂಬಕ್ಕೆ ಶಾಶ್ವತವಾದಂಥ ನೆಮ್ಮದಿ ಶಾಂತಿ ಕೊಡಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅತ್ಯಂತ ಸರಳ ಸಜ್ಜನಿಕೆಯ ಪ್ರಾಮಾಣಿಕ ರಾಜಕಾರಣಿ ಸನ್ಮಾನ್ಯ ವೀರಣ್ಣ ಅವರು ಸಿದ್ಧಗಂಗಾ ಮಠದಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಲಾವನ್ನು ಮಾಡಿಕೊಂಡು ವಕೀಲರಾಗಿ ಕೆಲಸ ಮಾಡ್ತಾ ವಕೀಲರಾಗಿದ್ದಂಥವರು ರಾಜಕಾರಣದಲ್ಲಿ ತಮ್ಮದೇ ಆಗಿರುವಂಥ ಛಾಪನ್ನು ನೀಡೋದು ಮೂಲಕ 83-85ರಲ್ಲಿ ಅವರು ಕೊರಟಗೆರೆಯಿಂದ ಶಾಸಕರಾಗಿ ವಿಧಾನಸಭೆಯ ಡೆಪ್ಯೂಟಿ ಸ್ಪೀಕರ್ ಆಗಿ ಮತ್ತು ರಾಜ್ಯದ ಮಂತ್ರಿಗಳಾಗಿ ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರ ಮಂತ್ರಿಮಂಡಲದಲ್ಲಿ ಅದರಲ್ಲೂ ಸಣ್ಣ ಉಳಿತಾಯ ಖಾತೆಯ ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ರಾಷ್ಟ್ರದಲ್ಲೇ ಒಂದು ರೀತಿಯ ಹೆಸರು ಗಳಿಸುವಂಥ ಅತ್ಯಂತ ಉತ್ತಮ ರೀತಿಯಾದಂಥ ಮತ್ತು ಸರ್ಕಾರದ ಬಡ್ಜೆಟ್ ಅತಿ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳಿಗೆ ಹಣದ ಕೊರತೆ ಇದ್ದಂಥ ಸಂದರ್ಭದಲ್ಲಿ ಉಳಿತಾಯ ಖಾತೆಯಿಂದ ಸುಮಾರು 300 ಕೋಟಿಯಷ್ಟು ಹಣ ಉಳಿತಾಯ ಖಾತೆಯಲ್ಲೇ ಸೃಷ್ಟಿ ಮಾಡಿದಂಥ ಒಂದು ಅಪರೂಪದ ರಾಜಕಾರಣಿ. ಹಾಗಾಗಿ ಸನ್ಮಾನ್ಯ ರಾಮಕೃಷ್ಣ ಹೆಗಡೆಯವರು ತಮ್ಮ ಬಡ್ಜೆಟ್ನಲ್ಲಿಯೂ ಸಹ ಇದನ್ನು ಪ್ರಸ್ತಾಪ ಮಾಡಿ ಅತ್ಯಂತ ಪ್ರಾಮಾಣಿಕ ಮತ್ತು ಸಕ್ರಿಯವಾಗಿ ಕೆಲಸ ಮಾಡತಕ್ಕಂಥ ಮಂತ್ರಿಗಳು ಇವರು ಅನ್ನುವಂಥ ಅಪ್ರಿಸಿಯೇಷನ್ನು ಸಹ ರಾಜ್ಯದಲ್ಲಿ ದೇಶದಲ್ಲಿ ಸಿಕ್ಕಿರುವಂಥ ಕೆಲವರಲ್ಲಿ ಈ ರೀತಿ ಅಪ್ರಿಸಿಯೇಷನ್ಸು ಸನ್ಮಾನ್ಯ ವೀರಣ್ಣವರಿಗೆ ಸಿಕ್ಕಿರ್ತಕ್ಕಂಥದ್ದು. ಸೊ ಅವರು 1 ತಿಂಗಳಿಂದ ಅವರ ಆರೋಗ್ಯ ಅಷ್ಟು ಸರಿ ಇರಲಿಲ್ಲ. ಒಂದು ಕಡೆ ವಯೋಮಿತಿಯ ಸಹಜವಾದಂಥ ಅದೊಂದು ಕಡೆ ಆದರೆ ಮತ್ತು ಅವರಿಗೆ ಈ ಬೆಡ್ ಸೋರ್ಸ್ ಬಂದಿದ್ದರಿಂದ ಸುಮಾರು 20 ದಿವಸಗಳ ಕಾಲ ಬೆಂಗಳೂರಿನ ಬೋರಿಂಗ್ ಹಾಸ್ಪಿಟಲಲ್ಲಿ ಸೇರಿಸಿದ್ವಿ. ಸೊ ಆ ಸಮಯದಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳು ಅಲ್ಲಿಯ ಡಾಕ್ಟರ್ಸನ್ನು ಮಾಡಿದರು. ನಾನು, ಸಿದ್ದರಾಮಯ್ಯನವರು, ಸಿಂಧ್ಯಾ ಇನ್ನಿತರ ನಾಯಕರುಗಳು ಡಾಕ್ಟರ್ಗಳ ಜೊತೆಯಲ್ಲಿ ಮಾತನಾಡ್ತಾ ಪ್ರತಿನಿತ್ಯನೂ ಸಹ ಅವರಿಗೆ ಒಳ್ಳೆಯ ಟ್ರೀಟ್ಮೆಂಟ್ ಸಿಗಬೇಕು, ಆರೋಗ್ಯವಂತರಾಗಿ 8-10 ದಿವಸಗಳ ಹಿಂದೆ ವಾಪಸ್ ಬಂದಾಗ ಸಡನ್ ಆಗಿ ನೆನ್ನೆ ಅವರಿಗೆ ಹೃದಯಾಘಾತ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾವನ್ನಪ್ಪಿದ್ದಾರೆ. ಸೊ ಮನುಷ್ಯರಿಗೆ ಇದು ಸಹಜ, ಆದರೆ ಇಷ್ಟು ಬೇಗ ಅವರಿಗೆ ಸಾವು ಆಗುತ್ತೆ ಅಂತ ಹೇಳಿ ನಾನಂತೂ ಭಾವಿಸಿರಲಿಲ್ಲ. ನಾವು ಇಷ್ಟೇ ಹೇಳಲಿಕ್ಕೆ ಸಾಧ್ಯ ಇದೆ, ಈ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕುಟುಂಬದ ಎಲ್ರಿಗೂ ಸಹ ಬರಲಿ ಅನ್ನುವಂಥದ್ದು. ಅದರ ಜೊತೆಗೆ ಅವರ ಗೌರವ ತೋರೋದು ಅಂತ ಹೇಳಿದ್ರೆ ಅವರು ಸಾರ್ವಜನಿಕ ಬದುಕಿನಲ್ಲಿ ಅವರ ಸರಳ ಸಜ್ಜನಿಕೆ ಪ್ರಾಮಾಣಿಕ ರಾಜಕಾರಣವನ್ನು ಮಾಡಿದ್ದಾರೆ. ಸೊ ಅದನ್ನು ನಾವೆಲ್ಲರೂ ಸಹ ಪಾಲನೆ ಮಾಡುವಂಥದ್ದು ಅವರಿಗೆ ನಮ್ಮನ್ನು ತೋರ್ತಕ್ಕಂಥದ್ದು ಅಂತೇಳಿ ಭಾವಿಸಿದ್ವಿ. ಅವರ ಆತ್ಮಕ್ಕೆ ಪರಮಾತ್ಮ ಚಿರಶಾಂತಿಯನ್ನು, ನೆಮ್ಮದಿಯನ್ನು, ಶಾಂತಿಯನ್ನು ನೀಡಿ. ಎಷ್ಟು ಗಂಟೆಗೆ ಒಂದು ಅಂತ್ಯ ಸಂಸ್ಕಾರ? ಸೊ ಸುಮಾರು 4 ಗಂಟೆಗೆ ಅಂತ್ಯ ಸಂಸ್ಕಾರವನ್ನು ಮಾಡುವಂಥದ್ದಕ್ಕೆ ನಾವೆಲ್ಲರೂ ಸಹ ಕುಟುಂಬ ಮಾತನಾಡ್ತೀವಿ. ಸೊ ಅದರ ಜೊತೆಗೆ ನನ್ನ ಬ್ರದರ್ ಮಗಳು ರಾಜಸ್ಥಾನದಲ್ಲಿ ಅವರಿಗೆ ಬರ್ತಾ ಇದ್ದಾರೆ. ಇನ್ನಿಬ್ಬರು ಒಂದು ಬಳಗದವರು ಸ್ನೇಹಿತರು ಒಂದಿಷ್ಟು ಜನ ಬರ್ತೀವಿ. ಅದಕ್ಕೆ ಅವ್ರು ಬಂದು ಆದಮೇಲೆ ಅದೇ ರೀತಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯರು ನಾಗಮಂಗಲದಲ್ಲಿ ಸ್ನೇಹಿತ ಅಂತ ಹೇಳಿ ಅವರು ಹೇಳಿದ್ದಾರೆ. ಸೊ ಹಾಗೆ ಪರಮೇಶ್ವರು, ಸೊ ಅಪರೂಪದ ರಾಜಕಾರಣಿ, ಕ್ಷೇತ್ರದ ಹಿರಿಯ ನಾಯಕರು, ಅವರನ್ನು ಸಹ ನಾನು ಬರಬೇಕು, ಚಿತ್ರದುರ್ಗಕ್ಕೆ ಹೋಗಿ ಬರ್ತೇನೆ ಅಂತ ಮಾತನಾಡಿದ್ದಾರೆ. ಅದೇ ಮಾತು ಜಯಚಂದ್ರ ಅವರು ಸಹ ಹೇಳಿದ್ದಾರೆ. ಹಾಗೆ ಸೋಮಣ್ಣವರು ನನಗೆ ಬಿಡುವಿಲ್ಲದ ಕಾರ್ಯಕ್ರಮಗಳಿದೆ, ಆದರೆ ಇಂಥ ಅಪರೂಪದ ರಾಜಕಾರಣಿ ಕಳ್ಕೊಂಡಿರೋದು ದೊಡ್ಡ ಲಾಸ್ ಆಗಿದೆ. ನಾನು ಸಹ ಬರೋದಕ್ಕೆ
ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ದೇಶಪಾಂಡೆ, ಸಿಂಧ್ಯಾ ಇವರು ದೇಶಪಾಂಡೆ ಹಳಿಯಾಲದಲ್ಲಿದ್ದಾರೆ. ಸೊ ನಾನು ಬೇರೆ ಸಮಯದಲ್ಲಿ ಮಾಡ್ತೀನಿ. ಸಿಂಧ್ಯಾ ಬಿ ಎಲ್ ಶಂಕರ್ ಅವರು, ಸಿಂಧ್ಯಾ ಕೂರುಗಲ್ಲಿದ್ದಾರೆ, ಬಿ ಎಲ್ ಶಂಕರ್ ಅವರು ಹುಡುಗಿರಲ್ಲಿದ್ದಾರೆ. ಸೊ ಇವತ್ತು ಬರೋಕ್ಕಾಗಲ್ಲ, ನಾನು ಅವ್ರ ಯಾಕಂದರೆ ಬಂದು ನೋಡ್ಕೊಂಡಿದ್ದೀನಿ ಆಸ್ಪತ್ರೆಯಲ್ಲಿ ಅದನ್ನು ಹೇಳಿದ್ದಾರೆ. ಸೊ ಹಾಗೆ ಮಾಧುಸ್ವಾಮಿಗೆ, ಆಮೇಲೆ ಸೊಗಡು ಶಿವಣ್ಣನು ಸಹ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಹೀಗೆ ಅನೇಕರು ಅವರ ಸಮಕಾಲೀನರು ಮತ್ತು ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟಿರುವಂಥ ಬಂಧು ಬಳಗ ಇರ್ಬೋದು, ಸ್ನೇಹಿತರು ಇರ್ಬೋದು, ಸಾರ್ವಜನಿಕ ಬದುಕಿನಲ್ಲಿರುವಂಥವ್ರು ಸಹ ಬರ್ತಾರೆ ಅಂತ ನಮ್ಮ ಅನಿಸಿಕೆ. ಓಕೆ, ಥ್ಯಾಂಕ್ ಯು. ಸನ್ಮಾನ್ಯ ವೀರಣ್ಣವರು ತೀರಿ ಹೋಗಿದ್ದಾರೆ. ಬಹುಶಃ ಅದು ಕರ್ನಾಟಕದಲ್ಲಿ ಅಪರೂಪದ ರಾಜಕಾರಣಿ. ಯಾಕೆಂದರೆ ನಾವು ಹೊರತು 82-83 ಜೊತೆಗಿದ್ದಂಥ ನಾವೆಲ್ಲ, ನಾನಿರ್ಬೋದು, ಕಾವಲಪ್ಪ ಇರ್ಬೋದು, ಮಲ್ಲಿಕಾರ್ಜುನ ಇರ್ಬೋದು, ಮತ್ತು ಮಾತು ಸಿದ್ಲಿಂಗಪ್ಪ, ಅನೇಕ ಜನ ನಾವು ಅವ್ರ ಜೊತೆ ಇದ್ದಂಥವ್ರು. ಅವರು ಬಹುಶಃ 83ರಲ್ಲಿ ಗೆದ್ದ ಮೇಲೆ ವಿಧಾನಸಭೆ ಉಪಾಧ್ಯಕ್ಷರಾಗಿ ಮತ್ತು ಮಂತ್ರಿಯಾಗಿ ಈ ಕೆಲಸ ಮಾಡಿದರು. ಬಹುಶಃ ಅವತ್ತು ನಮ್ಮ ತಾಲೂಕು, ಎಂಟೈರ್ ತಾಲೂಕು ಕತ್ಲಲ್ಲೇ ಇತ್ತು ಅಂತ ನಾವು ಭಾವಿಸಿದ್ದೇವೆ. ಪ್ರತಿ ಹಳ್ಳಿನಲ್ಲೂ ಕೂಡ ಅವತ್ತು ಕಂಬಗಳಿರಲಿಲ್ಲ, ಲೈಟು ಇರಲಿಲ್ಲ, ಮತ್ತು ಸ್ಕೂಲ್ಗಳು ಅಷ್ಟೇ. ಬಹುಶಃ ಅವತ್ತು ಯಾವುದಾದ್ರೂ ಹಳ್ಳಿಗೆ ಹೋದರೆ ಮೊದಲು ಜನ ಕೇಳ್ತಿದ್ದ ಸಮಯ ನಮ್ಮ ಲೈಟ್ ಕೊಡಿ, ನೀರು ಕೊಡಿ, ಲೈಟ್ ಕೊಡಿ, ನೀರು ಕೊಡಿ ಅಷ್ಟೇ. ಅವತ್ತು ಏನು ನಜೀರ್ ಸಾಹೇಬರು ಮಂತ್ರಿ ಆಗಿದ್ದರು, ನೀರು ಮಂತ್ರಿ ಅಂತಲೇ ಕರಿತಿದ್ರು ಅವ್ರನ್ನ. ಅವತ್ತು ಪ್ರತಿ ಹಳ್ಳಿಗೂ ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ರಸ್ತೆಗಳು ಮತ್ತು ಅನೇಕ ಕೆರೆಗಳು ಅವತ್ತು ಅಭಿವೃದ್ಧಿ ಆದವು. ನಾವು ಯಾವುದಾದ್ರೂ ಹಳ್ಳಿಗೆ ಹೋದರೆ ಫಸ್ಟ್ ನೋಡ್ತಿದ್ದು ಸ್ಕೂಲು ಕೆಲವು ಸ್ಕೂಲ್ ಬಿಲ್ಡಿಂಗ್ಗಳೇ ಇರ್ತಿರಲಿಲ್ಲ. ಮತ್ತು ಅವತ್ತು ನಮ್ಮ ತಾಲೂಕಿಗೆ ನಿಜವಾಗಲೂ ಕೂಡ ಗರ್ಲ್ಸ್ ಹೈಸ್ಕೂಲ್ ಇರ್ಬೋದು, ಅಥವಾ ಜೂನಿಯರ್ ಕಾಲೇಜ್ ಇರ್ಬೋದು, ಅಥವಾ ಫಸ್ಟ್ ಗ್ರೇಡ್ ಕಾಲೇಜ್ ಇರ್ಬೋದು, ಮತ್ತು KSRTC ಬಸ್ ಸ್ಟ್ಯಾಂಡು ಎಲ್ಲವನ್ನೂ ಅವತ್ತು ಅವ್ರ ಕಾಲದಲ್ಲಿ ನಾವು ತಂದ್ವಿ. ನಿಜವಾಗಲೂ ಕೂಡ ಅಂಥ ಪ್ರಾಮಾಣಿಕ ರಾಜಕಾರಣಿ ಬಹುಶಃ ನಾವು ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಾನು ಭಾಷೆಗೆ. ಅವತ್ತು YK ರಾಮಯ್ಯ ಇರ್ಬೋದು, ಲಕ್ಷ್ಮೀ ನರಸಿಂಹ ಇರ್ಬೋದು, ಮತ್ತು ಇವತ್ತೇನು ಮಂತ್ರಿ ಆಗಿರಲ್ಲ, ಮುಖ್ಯಮಂತ್ರಿ ಆಗಿರಲ್ಲ, ಅವರು ಕೂಡ ಎಲ್ಲರೂ ಅವ್ರ ಜೊತೆಯಲ್ಲಿ ಕೆಲಸ ಮಾಡೋದು. ಅವತ್ತು ಸಣ್ಣ ಉಳಿತಾಯದ ಮಂತ್ರಿಯಾಗಿ ಅವತ್ತು ರಾಮಕೃಷ್ಣ ಹೆಗಡೆಯವರು ಒಂದ್ಸರಿ ಫಾರಿನ್ ಹೋದರು, ಸುಮಾರು 6 ತಿಂಗಳು ಏನೋ 7 ತಿಂಗಳು ಫಾರಿನ್ ಹೋದರು. ಅವತ್ತು ಅನೇಕ ಖಾತೆಗಳಿಂದ ಇವರು ಜವಾಬ್ದಾರಿ ಕೊಟ್ಬೋದು. ನೀರಾವರಿ, ಭಾರಿ ನೀರಾವರಿ ಇರ್ಬೋದು, KSRTC ಇರ್ಬೋದು, ಮತ್ತು ಫೈನಾನ್ಸ್ ಇರ್ಬೋದು, ಇವೆಲ್ಲವನ್ನೂ ಕೂಡ ಕೊಟ್ಟು ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟರು. ಅವತ್ತಿನ ಕಾಲದಲ್ಲಿ ನಿಜವಾಗಲೂ ಕೂಡ ರಾಮಕೃಷ್ಣ ಹೆಗಡೆಯವರು ಮತ್ತು JH ಪಟೇಲರು ಅವ್ರ ಕಾಲದಲ್ಲಿ ಪ್ರಾಮಾಣಿಕವಾಗಿ ಅಂಥ ರಾಜಕಾರಣವನ್ನು ಬಹುಶಃ ನಾವು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಾನಂತೂ ಅನಿಸಿಡಿದೆ. ಯಾರೇನೇ ಅನ್ಕೋಬಹುದು. ಮೌಲ್ಯಾಧಾರಿತ ರಾಜಕಾರಣ, ಸರಳ ಜೀವನ, ಸ್ವಾಭಿಮಾನ ಹಾಗೂ ಜನಪರ ಚಿಂತನೆಯ ಮೂಲಕ ರಾಜ್ಯ ರಾಜಕೀಯದಲ್ಲಿ ವಿಶಿಷ್ಟವಾಗಿ ಗುರುತಿಸಿಕೊಂಡಿದ್ದ ಸಿ ವೀರಣ್ಣ ಅವರ ನಿಧನದಿಂದ ರಾಜ್ಯವು ಒಬ್ಬ ಆದರ್ಶ ರಾಜಕಾರಣಿಯನ್ನ ಕಳೆದುಕೊಂಡಂತಾಗಿದೆ. ಇಂದು ನಡೆದ ಅಂತ್ಯ ಸಂಸ್ಕಾರದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಮಾಜಿ ಸಚಿವ KN ರಾಜಣ್ಣ, ಮಾಜಿ ಶಾಸಕ PR ಸುಧಾಕರ್ ಲಾಲ್, ಮಾಜಿ ಶಾಸಕ ಗೌರಿಶಂಕರ್, MNJ ಗ್ರೂಪ್ ಮಾಲೀಕರಾದ ಮಂಜುನಾಥ್, ಮಾಜಿ ಶಾಸಕ ಸೊಗಡು ಶ್ರೀನಿವಾಸ, ಮುಖಂಡರಾದ ಮಾಲಿಂಗಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶ್ವಥ್ ನಾರಾಯಣ್ ಸೇರಿದಂತೆ ಅನೇಕ ರಾಜಕಾರಣಿಗಳು, ಮುಖಂಡರು ಹಾಗೂ ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಅಂತಿಮ ದರ್ಶನವನ್ನ ಪಡೆದು ನಮನವನ್ನ ಸಲ್ಲಿಸಿದರು.